ಜೈರಾಜ್ ಸುತ್ತು ಹತ್ತು ಹಳ್ಳಿಯ ಒಡೆಯನಾಗಿ ಒಂದು MLA ಮತಕ್ಷೇತ್ರದ ಕಿಂಗ್ ಮೇಕರ್ ಆಗಿ ಶ್ರೀಮಂತಿಕೆ ಶಿಖರದ ಮೇಲೆ ಕಳಸದಂತೆ ಮೆರೆಯುತ್ತಿರುವ ಈ ಜೈರಾಜನಿಗೆ ಬಡ ಪುಣ್ಯಗಳಿಗೆ ಹೊತ್ತಿಗೆ ಸರಿಯಾಗಿ ಕೂಲಿನಲ್ಲಿ ನಡೆದಾಡಲು ಮೆರವಣಿಗೆ ತಾಕತ್ತಿನ ಅಧಿಕಾರಿಗಳು ನನ್ನ ಕೆಲಸಕ್ಕೆ ಅಡ್ಡಪಡಿಸುತ್ತಿದ್ದಾರೆಂದರೆ ಇದರ ಹಿಂದೆ ಯಾರೋ ಸರಿಯಾದ ಸಮಯ ಇರಬೇಕಂತ ಅನಿಸುತ್ತದೆ. ಅವನ್ ಯಾವನಾಗಿರಲಿ ನರ ಕೆತ್ತ ನಡೆದಾಡಲು ಬರುವಂತೆ ಮಾಡುವುದೇ ಜಯರಾಜನ ಗುರಿ. ಈ ನನ್ನ ಗುರಿಗೆ ಯಾವನಾದರೂ ಅಡ್ಡ ಬಂದರೆ ಮುಗಿಯಿತು ಅವನ ಋಣ. ನನ್ನ ಬಹುದಿನದ ಕನಸನ ರಾಣಿಯ ಗಂಗಾ ಗಂಗಾ ಆ ಮಹಾದೇವನನ್ನು ಮದುವೆಯಾಗಿ ಆ ಮೂರಿನ ಅಗಸಿ ಬಾಗಿಲು ಆದಿಯಾಗಿ ನೆಟ್ಟಿದೆ ನನ್ನ ಮನದಲ್ಲಿ ಅವಳ ರೂಪ. ಗಂಗಾ ಆ ಮಹಾದೇವನನ್ನು ಮದುವೆಯಾಗಿ ಒಬ್ಬ ಆದರ್ಶ ರೈತರೆಂಬ ಕಾರಣಕ್ಕೆ ಮದುವೆಯಾಗಿ ನಮ್ಮ ಊರಿನ ಅಗಸ್ಯವಾಗಿ ದಾಡಿಯಿಂದಲೂ ನೆಟ್ಟಿದೆ ನನ್ನ ಮನದಲ್ಲಿ ಅವಳ ರೂಪ. ನವಿಲಿನಂತೆ ನಡಿದಾಟ ನೋಡುವ ಕಣ್ಣನ್ನು ಕೊಕ್ಕುವಾಗಿನ ಯೌವನದ ಈ ತುಳಕಾಟ ಈ ಜಯರಾಜನನ್ನು ಹುಚ್ಚನಾಗಿ ಮಾಡಿಬಿಟ್ಟೇನೆ. ಅಷ್ಟೊಂದು ಮನಕೆನಿಸುವ ಈ ಮಾಟ ಹೊಂತವಳು ನನ್ನ ಅರಮನೆ ರಾಣಿಯಾಗಲೇಬೇಕು. ರಾಣಿ ಸುಮಾ ಈ ಕೈನ ಬರಾಕತ್ತಾರು. ಬರ್ಲಿ ಒಂದ್ ಚಿಕ್ಕ ನಾಟಕ ಮಾಡಿದ್ರಾಯ್ತು. ನನ್ನ ಕೂಡ ನಿಂದೇನು ಸುಂದರವಾದ ಹುಡುಗಿನ ಕಂಡ ತಕ್ಷಣ ಮನಸ್ಸು ವಿಲ ಅಂತ ಒದ್ದಾಡಿ ಎಳತ್ತುಕೊಂಡ್ ಬಿಡ್ಬೇಕು ಅನ್ಸಾಕತೈತೆ. ಹುಡುಗಿಯರ ಹುಚ್ಚ ಹಿಡದೈತಿ ಅಂತೀಯ? ಬರೀ ಹುಚ್ಚ ಅಲ್ಲ, ಅದ ನಮ್ಮ ನರನಾಡಿಗಳಲ್ಲಿ ಸೇರ್ಕೊಂಡು ಬಿಟ್ಟೈತಿ ನೋಡ. ಹಾಗಾದ್ರೆ ಒಂದು ಕೆಲಸ ಮಾಡ. ಏನದ? ಇಲ್ಲೇ ಮಂತ್ರ ಸಿದ್ದಪ್ಪ ಅಂತ ದಾನ ಆ ಮಂತ್ರ ಮಾಡಿ ಮಂತ್ರಿಸಿ ಕೊಡ್ತಾನ. ಇದಕ್ಕೊಂದು ಹಿಡ್ದದ ಹುಚ್ಚ ಬಿಡಿಸಿ ಕಳಿಸ್ತಾನ. ಅವ್ರ ಅಪ್ಪನಂಗಲ್ಲ ನಮ್ ಸಂಗೈತಂತ್ಯ ಇವ್ ಅವನು ಕೂಡ ಪ್ರೇಮಸ್ ನಾನು ಏನು ಗೊತ್ತಿಲ್ಲ ಮರಯ್ಯ ಅಂತೀನಿ. ಅಲ್ಲ ಯಾರೋ ಊರಿನವ್ರು ಬಾಳ ಮಂದಿ ಏನೋ ಬಂದ್ ಹೋಗಿ ಮಾತಾಡ್ತಾರಂತ. ನನ್ನ ತಗೊಂಡು ನಾ ಏನ್ ಮಾಡ್ಲಿ? ಅವ್ರು ಬರ್ಮದ್ ದೂರಿಂದ ಬಂದ ಮಾಡಿಸ್ಕೊಂಡು ಹೋಗ್ತಾರಂತ. ಪರಿಚಯ ಇಲ್ಲ ಏನ್ ಮತ್ತ? ನನಗೆ ಯಾಕೆ ಪರಿಚಯ ತಗೊಂಡು ನನಗೇನ್ ಪರಿಚಯ ತಗೊಂಡು ಅವ್ದು ಏನ್ ಮಾಡ್ತೀನಿ ಅಂದಂಗ ತಾಯಾರಂತ ಗೊತ್ತೇ ಆಗ್ಲಿಲ್ಲ. ನನ್ನ ಹೆಸರು ಮಿಸ್ಟರ್ ಕಾಮೇಶ್ವರ ಅಂತ. ಕೌ ಆಫೀಸರ್ ಅದನ್ನ ಏನ್ದಿರಿ? ಕೌ ಆಫೀಸರ್
ಕೋ ಆಫೀಸರ್ ಅಂದ್ರ ಹಂಗಂದ್ರ ಈ ಕರ್ನಾಟಕದಾಗ ಇಂಥ ಹಳ್ಳಿ ಅಂತಾವಲ್ಲ ಇಂಥ ಹಳ್ಳಿಗಳಿಗೆ ಪಾರಿನಿಂದ ಹಸು ತರಿಸ್ಕೊಡ್ದ. ಹಂಗಂದ್ರ ಹಂಗಂದ್ರ ಪಾರಿನಿಂದ ಹಸು ತರಿಸ್ಕೊಡ್ತಾನ. ಹಸು ಅಂದ್ರ ಏನಂದ್ರಿ? ಹಸು ಓಹೋ ಹಸು 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 ಓಹೋ ಹಸುವಿಗೆ ಪಾಪ ರೊಕ್ಕ ಬಾಳ ಆಗ್ತೈತಿ ಅಂದಂಗ ಆತ. ಆ ರೊಕ್ಕ ಜುಡ ಹುಳಗಳ ಹತ್ತಿಗಿತ್ತಾವ್ರಿ ನಿಮ್ಮ ರೊಕ್ಕಕ್ಕ. ನಮ್ಮ ರೊಕ್ಕಕ್ಕ ಹುಳ ಹತ್ತದಂಗ ಜೋಪಾನ ಮಾಡಾಕ ಒಂದ್ ಆಳ್ ಹುಡುಕಾಡಕತ್ತವ. ಆದ್ರೆ ಏನೋ ನಿಮ್ಮ ರೊಕ್ಕಕ್ಕೆ ಹುಳ ಹತ್ತಲ್ದಂಗ ಒಬ್ಬರನ್ನ ಆಳ್ ಹುಡುಕಾಡಕತ್ತೀರಿ. ಹೌದ್ರಿ, ನೀವ್ ಏನಾರ ಒಂದ್ ಕಾಯಿಲೆ ಅದ್ರ ಹೇಳ್ರಿ, ನಾವು ಮಡಿಚಿ ತುರ್ಕಿರು ರೊಕ್ಕ ಹೊರಗೆ ತೆಗದ ಜೋಡ್ಸಡಾಕ ನೀವು ಬರ್ತೀರಿ ಅನ್ ಮತ್ತೆ ಬರ್ಬೋದಾಗಿತ್ತು. ಆದ್ರೆ ಸ್ವಲ್ಪ ಯಾಕೋ ಅನುಮಾನ ಬರಕ್ ಹತ್ತೈತಿ. ಯಾಕಪ್ಪ ಕನಕ ಎಲ್ಲ ಸುಮ್ಮ ನಿಂಗ್ ಹಾಕೊಂಬಂದ್ರ ಗೊತ್ತಿಲ್ಲ ಅಂತ ಕಡೆಗೊಂದ ಯಾರಂತ ಕಂಡು ಹಿಡಿದು ಬಿಟ್ಟಲ್ಲ. ಹೌದು, ಎಷ್ಟು ವಯಸ್ಸಿನಾಗ ಈ ರೋಯ್ನಾಗ ನೀ ಏನ್ ಮಾಡಾಕೈತಿ? ಏನ್ ಮಾಡ್ಲ, ನಂದು ಗೊತ್ತಾಯ್ತಲ್ಲ ಕೆಲಸ ನಿನಗ. ಊಟದ ಆರ್ಡರ್ ಇತ್ತು, ಆರ್ಡರ್ ತಗೊಂಡು ಹೊಂಟೀನಿ. ಅಂದ್ರ ರಾತ್ರಿ ಬಿಸಿನೆಸ್ ಜೋರ್ ನಡೆದೈತಿ. ಯಾವ ಬಿಸ್ನೆಸ್? ಊಟದ ಯಾವ ಬಿಸಿನೆಸ್ ಅಂತ ಕೇಳಾಕೈತಿ ಅಲ್ಲ. ನನಗ್ ಗೊತ್ತಿಲ್ದಾರ್ದೆ ಅದರ ಸೈಡ್ ಬಿಸಿನೆಸ್ ನಡ್ಸಾಕೈತಿ ಅನ್ ಮತ್ತ. ಸೈಡ್ ಬಿಸ್ನೆಸ್ ನಡೆಸಿದ್ರ ನಿಮ್ಮಂತ ಪೊಲೀಸರು ವಾಸನೆ ಬರದೇ ಇರ್ತೈತ್ಯ. ನಮ್ಮ ಪೊಲೀಸರಿಗೆ ಈಗಿನ ಕಾಲದಾಗ ಎಲ್ಲೂ ಹೋಗೋದು ಹಿಂದ್ ಹೋಗಿ ಕಂಡ ಜಡಿಯೋ ಮಂದಿ ಬಾಳ ಐತಿ. ಅದನ್ನ ಬಿಡು, ನಿನಗೊಂದು ದೊಡ್ಡ ಆರ್ಡರ್ ಹಿಡ್ಕೊಂಡ್ ಬಂದನ. ಏನದ ಅಂತ ಆರ್ಡ್ರ? ಮುಂದಿನ ವಾರ ನಮ್ಮ ಪೊಲೀಸ್ ಇಲಾಖೆ ಐತಿ ಅಂತ ಕ್ಯಾಂಪ್ ಹಾಕ್ಯಾರ. ಸುಮಾರು 100-150 ಮಂದಿ ಬರ್ತಾರ. ಅವ್ರಿಗೆಲ್ಲ ಊಟದ ಆರ್ಡರ್ ನೀನ ಕೊಡ್ಬೇಕಂತ ನಮ್ಮ ಸಾಹೇಬ್ರ ಹತ್ರ ಹೇಳಿದನ. ಹಬ್ಬ ಅಂತದ ಅಂತ ಹೇಳಕತ್ತಿಯಲ್ಲ, ಅಡ್ವಾನ್ಸ್ ಈಗ ಕೊಟ್ರ ಏನ್ ಅಲ್ಲ, ನಮ್ಮ ಸಾಹೇಬ್ರ ಪೊಲೀಸರ ಉಂಡ 6 ತಿಂಗಳಾದ ನಂತರ ರೊಕ್ಕ ಕೊಡ್ತಾರೋ. ಈಗ ನಿನಗೆ ಅಡ್ವಾನ್ಸ್ ಕೊಟ್ಟಾರ ಅವ್ರ. ಏನ್ ಮಾಡ್ಲಿ ಅಂತೀನಿ, ನಂದು ಈಗಂತೂ ಬಿಲ್ ಇಲ್ಲ, ಇನ್ನ 6 ತಿಂಗಳ ಆದಿಂದ ಬಿಲ್ ಬರ್ತೈತಿ ಅಂತಾರ. ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ, ನಿನಗೆ ಬೇಕಂದ್ರೆ ನಂದು ಕೊಡ್ತಾನ. ಏನ್ ಕೊಡ್ತಿ? ರೊಕ್ಕನ ರೊಕ್ಕ. ಆಯ್ತು ಬಿಡ್ ಹಂಗಾದ್ರ. ನೋಡ್ ಸುಮ್ಮ, ಅಡಿಗೆ ಮಾತ್ರ ಸೂಪರ್ ಮಾಡ್ಬೇಕ. ಯಾಕಂದ್ರೆ ಈ ಕನಕ ಆರ್ಡರ್ ಕೊಟ್ಟು ತರಿಸಿದ ಊಟ ಅಂದ್ರ ಇಡೀ ಕರ್ನಾಟಕದಾಗ ಫೇಮಸ್ ಆಗಿರ್ಬೇಕ. ಅದ್ರ ಬಗ್ಗೆ ನೀನ್ ಚಿಂತಿನ ಮಾಡಕ್ ಹೋಗ್ಬೇಡ, ಒಂದಿಟ್ಟು ಏರಿಸಿ. ಏನ್ ಏರಿಸ್ಬೇಕ? ಊಟದ ರೇಟು ಬಗ್ಗೆ ನೀ ಚಿಂತೆ ಮಾಡಬೇಡ. ಎಲ್ಲರಿಗಿದ್ರ ಒಂದ್ ಕೈ ಜಾಸ್ತಿ ಏರಿಸ್ನು ಅಂದಂಗ ನಂದ ಟೈಮ್ ಮಾತ್ರ ನಾ ಬರ್ತಾನ. ಹೋಗಿ ಬರ್ಲಿ? ಹಾಗಾದ್ರೆ ಹೋಗಿ ಬರ್ತೀಯಾ? ಹೋಗಿ ಬಾತ್ ಎಷ್ಟು ಚಂದ ಹೇಳ್ತಿಯಲ್ಲ. ಊಟದ ಆರ್ಡರ್ ಕೊಟ್ಟ ಖುಷಿಗೆ ಏನಿಲ್ಲ. ಅಬ್ಬಾ, ಇದ ಊಟದ ಆರ್ಡರ್ ಖುಷಿಗೆ ಅಂತ ಹೇಳಕತ್ತಿಯಲ್ಲ, ನಿಂದ ಬಿಡ್ತೀಯ? ಹಳಿ ಚಾಯನ ಹೊಡಿ ಹೊಡಿ ಜರ್ಸ. ನಾಟಕ ಮಾಡುವರೆ ಕುಣಿತದ ಸವಾರಿ ಎಬ್ಸಿ ತೋರಿಸತಾಳ ಗಗರಿ. ಕುಂದರ್ಗಿ ಹುಡುಗರು ಹೋಗ್ಯಾವ ಹೌಹಾರಿ. ಕುಂದರ್ಗಿ ಜಾತ್ರೆ ಮಾಡೋನು ಖಾತ್ರಿ, ಬರಬೇಕ ನೀ ರಾತ್ರಿ. ಕುಂದರ್ಗಿ ಜಾತ್ರೆ ಮಾಡೋನು ಖಾತ್ರಿ, ಬರಬೇಕ ನೀ ರಾತ್ರಿ. 1, 2, 3, 4.
ಕಳ್ತಾನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್ ರಾತ್ರಿ ಕಳ್ತಾನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್ ನಾಟಕ ಮಾಡುವ ಬೋರಿಯ ಕುಣಿತಾಳ ದೋಸ್ತ ಬಾರಿ 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 ಮುಂದಕ್ಕೆ ಜಾತ್ರೆಗ ಬೇಸಿಯಾಗ ಬಂದಾಗ ನಿಂತ ಸಿಗ್ನಲ್ ಕೊಡ್ತಾರೋ ನವಿಲೇ ನಂಗ ನಡಕತ ಬರ್ತಾರೋ ಕೋಗಿಲ ಎಂಗ ಕೂಗಿ ಕರಿತಾರೋ ಜಗಿಗೆ ಹಾಕೊಂಡ ಮಲ್ಲಿಗೆ ಹೂವ ಸಲಿಗೆ ಹಾಕೊಂಡ ಕರ್ನಾಟ ಬರುವ ನಿಮ್ಮಪ್ಪ ನನಗ ಸಾದರ ನಾವ ನಿನ್ನ ಮೇಲೆ ಹುಡುಗಿ ಮನಸೀವ ನಗುರ ಜಾತ್ರಿ ಮಾಡೋಣ ಕಾತು ಬರಬೇಕ ನೀರಾತ್ರಿ ನಗುರ ಜಾತ್ರಿ ಮಾಡೋಣ ಕಾತು ಬರಬೇಕ ನೀರಾತ್ರಿ ನಾಟಕ ಮಾಡುವ ಬೋರಿಯ ಕುಣಿತಾಳ ದೋಸ್ತ ಬಾರಿಯ ನಾಟಕ ಮಾಡುವ ಬೋರಿಯ ಕುಣಿತಾಳ ದೋಸ್ತ ಬಾರಿಯ ಜಪಸಿ ತೋರಿಸದಾಳೋ ಜಗತ್ತು ಹುಡುಗರ ಹೋಗ್ಯಾವ ಅವು ಹಾಗೆ ನಗುರ ಜಾತ್ರಿ ಮಾಡೋಣ ಕಾತು ಬರಬೇಕ ನೀರಾತ್ರಿ ನಗುರ ಜಾತ್ರಿ ಮಾಡೋಣ ಕಾತ್ರಿ ನಗುರ ಜಾತ್ರಿ ಮಾಡೋಣ ಕಾತ್ರಿ ನಗುರ ಜಾತ್ರಿ ಮಾಡೋಣ ಕಾತು ಬರಬೇಕ ನೀರಾತ್ರಿ ಹೋಗಿ ಬರ್ತೀನಿ ಇವ ಯಾರು ಹೋಗಿ ಬರ್ಲಿ ನಮ್ಮ ರಾಜಾವಲಿ ಬರೈತೇನ್ ರಾಜಾವಲಿ ಅವನ ಕರ್ಮರ ಅಂತ ನೋಡಿ ಏನ್ ಮಾಡಿ ಹೋಗಿ ಬಾಯ್ ಬಾಯ್ ರೇಣುಕಾ ಸ್ವಾಮಿ ತಮ್ಮ ಇದ್ರು ಇರ್ಬೇಕ ಅವ ಹಂಗ ಬಿಡ್ಸೋ ಸಯ ಮಗ ಬರ್ತಾನ ನೋಡಿ ಈಗ ಇವ ಯಾರು HM ಅನಿಲ್ ಸಾಕಿಂಗ್ ನಾಗನಮನೆ ಇವರು ಕೂಡ 201 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ 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 ಬಂದಿದೆ ಅಲ್ಲ ಎಷ್ಟೋ ನಿನ್ನ ಸಲುವಾಗಿ ಸೇರಿದನ ಗ್ಯಾಂಗ ನಿನ್ನ ಸಲುವಾಗಿ ಸೇರಿದನ ಗ್ಯಾಂಗ ಸುಮ ಪಾಠವಾಗಿ ಕೈಯಾಗ ಲಾಗ ಸುಮ ಪಾಠವಾಗಿ ಕೈಯಾಗ ಏ ಸುಮಾ ಅಲ್ಲ ನೀ ಹೇಳೋದು ಕರೆ ಐತಿ ನೋಡಿ ನೀ ಶಿಕಾರಿ ಶಿರುಂಡನ ಬಿಡ ಹಂಗಂದ್ರೆ ಏನದು ಹಂಗಂದ್ರ ಯಾರು ಮುಂದಿರ್ತಾರ ಅವ್ರ ಜೈಕಾರ ಹಾಕ್ತಿಲ್ಲ ನೀ ಯಾರಿಗೆ ಕೈ ಕೊಡ್ತೀವ ಮತ್ತೆ ಯಾರಿಗೆ ಮೈತನ ಕೊಡ್ತೀವ ಯಾಕಪ್ಪ ರೋಲ್ಗೊಂಡ್ ಹುಡುಗ ಏನ್ ಮಾತಾಡಕ್ ಹತ್ತಿ ಮತ್ತೇನ ಸುಮಾ ನಾನು ರೋಡ್ಗೊಂಡು ನೋಡಿ ಲವ್ ಆಗೈತೆ ಅಂತ ಹೇಳಿ ಆ ಪೊಲೀಸ್ನ ಯಾವ್ದೋ ಆರ್ಡರ್ ಕೊಟ್ಟು ಹೋಗಿತ್ತ ಇದ್ದ ಮನ್ಸಲ್ಲ ಅವ್ನು ಕೊಡಾಯ್ತಿಲ್ಲ ಅದಕ್ಕೆ ಕೇಳಿ ನೀನು ಯಾಕೋಮಲ್ಲ ಏನದು ಎರಡು ಇರುದು ಮನಸ್ಸ ಸುಮಾ ಮನಸ್ಸ ಅಲ್ಪ ನನ್ನ ಮನಸ್ಸು ಯಾರದಾವ ಅಂತ ಹೇಳಿ ನಿನಗೆ ಯಾರು ಹೇಳಿದ್ರು ಅಂತೀನಿ ಅಲ್ಲ ಅದನ್ನ ತಗೊಂಡು ತಾವೇನ್ ಮಾಡ್ಬೇಕು ಅಂತೀರಿ ಮತ್ತೀನೇನ ಸುಮಾ ಅಲ್ಲ ಅವ್ನು ಬರುವಾರ್ದ ಹೆಣ್ಣು ನಾಯ್ಕು ನಿಂತಾನೆ ಅವ್ನು ಬಜಾರ್ ನಿಂತಿಲ್ಲ ಯಾಕ ಏನ್ ಸಮಾಚಾರ ಅಲ್ಲ ಈ ಹಳಿ ದೇವರ್ಸಿಗೆ ಹೆಂಗಾರ ಮಾಡಿ ಆ ಪೊಲೀಸನ್ ಲವ್ ಮಾಡಕತ್ತ ಅನ್ನೋದು ಹೆಂಗ ಅನುಮಾನ ಬಂತ ಅಂತೀನಿ ಏನ್ ಹಾಕಿದ್ರೆ ಏನಾಯ್ತು ಒಂದು ಕೈ ನೋಡಿ ಬಿಡನು ಅಲ್ಲ ಬಿನ್ಕ ಅಲ್ಲ ನಿನ್ನಂತ ರೋಡ್ಗೊಂದು ಹುಡುಗನ್ ಬಿಟ್ಟು ಆ ಮೋದಿವಿ ನಾನ್ ಲವ್ ಮಾಡಕ್ ಸಾಧ್ಯನಾ ಅವ್ನ್ ಯಾಕೆ ನಾನು ಲವ್ ಮಾಡ್ಲೋ ನಿನ್ನಂತ ಅವ್ನ್ ಬಿಟ್ಟ ಅಂತೀನಿ ಮತ್ತೆ ಯಾವಾಗ ನೋಡ್ರಿನು ಅವ ಬಂದ್ ಕೂಡ್ಲೆ ಅವ್ನ ಬಾಜಿಕ ನಿಂತಿರ್ತಲ್ಲ ಹೆಣ್ಣ ನಿಂತ ಹಿಂಗೆ ಸೈಡ್ ಏ ಮರೆ ಹಂಗಲ್ಲೋ ನಾನು ಹೋಟೆಲ್ ನಡ್ಸಕತ್ತೀನಲ್ಲ ಅದೇನೋ ದೊಡ್ಡ ದೊಡ್ಡ ಆಫೀಸರ್ ಬರ್ತಾರಂತ ದೊಡ್ಡ ದೊಡ್ಡ ಆರ್ಡರ್ ಕೊಡ್ತಾರಂತ ಎಲ್ಲ ಗೊತ್ತೈತಿ ಅದಕ್ಕೆ ಸ್ವಲ್ಪ ನಾನು ಮಸಲಂತ ಮಾಡಿ ನೋಡ್ತಾ ಇರ್ತೀನಿ ಅದೇನು ತಪ್ಪು ತಿಳ್ಕೊಂಡು ಹಿಂಗೆಲ್ಲ ಮಾಡೋಕತ್ತಿ ಅಂತೀನಿ ನೀನು ಹೌದು ಬಿಡು ಬೀದಿ ಬೀದಿ ತಿರುಗೋ ನನಗೆ ಅನುಮಾನದ ಹೆಚ್ಚಾಗೈತೆ ಇರ್ಲಿ ಮತ್ತೆ ಎಲ್ಲಿ ಹೊಂಟೀಗ ಅಯ್ಯೋ ಸಂಜೆ ಮುಂದೆ ದೊಡ್ಡ ಆಫೀಸರ್ ಪಾರ್ಟಿ ಐತಂತ ಅದಕ್ಕೆ ತರಕಾರಿ ತಗೊಂಡು ಬರಕಂತ ಹೊಂಟಿದ್ದೆ ಏ ಉಳ್ಳಾಗಡ್ಡಿ ರೇಟ್ ಗಗನಕ್ಕೆ ಐತಿ ನೋಡ ನೋಡಿ ತಗೊಂಬ ಅದನ್ನೆಲ್ಲ ಹೇಳಕ್ ಬರಬೇಡ ಅಲ್ಲ ಅವ್ರೆಲ್ಲಾರು ಹೇಳ್ಯಾರ ಸುಮ್ಮನೆ ಅದನ್ನ ಇದನ್ನ ಆರ್ಡರ್ ತರ್ತಂತ ಅದಕ್ಕೆ ನಾನು ತಗೊಂಡ್ ಬರಬಂತೆ ಅಂತ ತರಕ್ ಹೊಂಟೀನಿ ಏ ನಾ ಇರುವಾಗ ನೀ ಯಾಕೆ ಹೋಗ್ತಿ ಕಾಯಿ ಚೀಲ ನಾನು ತಗೊಂಡ್ಬರ್ತಂತ ಮಾವಂತಾಗ ಸೈಡ ಮಾವಂತಾಗ ಇರ್ತೈತಿ ಪಾರಿ ಅಂತೂ ಮಿಕ್ಕಿದ ಗಿರಾಕಿ ಅಂತ ಕಾಣತ್ತ ಏನ್ ನೀನ್ ಹೊಂಟಿಯ ಹಾ
ಏನೇನ್ ತರ್ಬೇಕು ಅನ್ನೋದು ಗೊತ್ತೈತಿಲ್ಲ ನಿನಗ ಗೊತ್ತಾಯ್ತಾ? ಕೊಡ್ಲಾ ಮತ್ತ ರೊಕ್ಕ ಕೊಡ್ಬೇಕೇನು? ರೊಕ್ಕ ಬ್ಯಾಡ ಬೇಡ, ಪ್ರೀತಿಯಿಂದ ನಾನು ತರ್ತೇನೆ. ನಿನ್ ರೊಕ್ಕ ಎದಕ್ ಬೇಕಾಗಿದಾವು? ಅಯ್ಯ ಇಂಥ ಗಿರಾಕಿನ ಬೇಕಾಗಿತ್ರಿ ನನಗೂ ಮೊದಲ ಅಂತೀನಿ. ಆಯ್ತು ರಾಜ, ಪಟ್ನ ತಗೊಂಡ್ ಬರ್ತೀಯಾ? ಆಯ್ತು, ನೀ ಮನಿ ಹೋಗೋಣ, ಹಿರೋಂಡ ಗಾಡಿ ಮಾಡ್ಕೊಂಡ್ ಬಾವು ಮತ್ತೆ ಬರ್ತಾನ. ಮತ್ತೇನಿಲ್ಲ, ಜಲ್ದಿ ಬಂದ್ ಟೈಮ್ ಆಗೈತಿ. ಬರ್ತಾನೆ, ಒಗಿ ಒಂದ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದ ನರತವ ಕೂದಲೇ ಚಂಪನ ಹೆಣ್ಣಾಗಿ ನಂಬಿಗಿ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ 1 2 3 4
ಅಂತೂ ಮಾತಿನಿಂದ ಸಾಧಿಸಬೇಕಾದ ಕಾರ್ಯವನ್ನು ಗೌರವದಿಂದ ಸಾಧಿಸುವವರಿಗೆ ಬಂದು ನಿಂತು ಬಿಟ್ಟಿದ್ದಲ್ಲ, ಮತ್ತೇಕೆ ತಡ ಮಾಡುವುದು? ಪ್ರಾರಂಭ ಮಾಡಲೇ ನಮ್ಮ ಕುರುಕ್ಷೇತ್ರವನ್ನು. ಹೌದು ಜಯರಾಜ್, ನಮಗಾಗಿ ಸರ್ಕಾರದಿಂದ ಬರಬೇಕಾಗಿರುವ ಮೊದಲ ಕಂತಿನ 10 ಕೋಟಿ ರೂಪಾಯಿ ಚೆಕ್ ದಾರಿ ಕಾಯ್ದಿದೆ ನಮ್ಮ ಅಕೌಂಟಿಗೆ ಬರಲೆಂದು. ಆದರೆ ಈ ರೈತ ಸೇನೆ ಹಸಿರು ಸಂಘ ಹಾಳು ಮೂಲ ಅಂತ ದಿನಕ್ಕೊಂದು ತಂತ್ರ ಹೂಡಿದರೆ ಮುಂದೇನು ಮಾಡೋದು? ಅದಕ್ಕೆ ಇನ್ನು ಮುಂದೆ ದಂಡಂ ದಶಗುಣಂ. ಆ ನನ್ನ ಮಕ್ಕಳು ಎದುರುಕೊಂಡು ಬಾ. ನನ್ನ ಮಕ್ಕಳ, 40 ಹಳ್ಳಿಯಲ್ಲಿ ಈ ಜಯರಾಜನ ಅಂತಿಮ ತೀರ್ಪು ಎಂದು ಗೊತ್ತಿದ್ದರೆ ನನಗೆ ಬಡಿದಾಟಕ್ಕೆ ನಿಲ್ಲುವಷ್ಟು ಸತ್ತು ಭಕ್ತ ನನ್ನ ಮಕ್ಕಳ. ಇದರಲ್ಲಿ ಸೊಕ್ಕಿನ ಮಾತು ಎಲ್ಲಿಂದ ಬರ್ತೀವಿ ಜಯರಾಜಪ್ಪನವರೇ? ಇದು ನಮ್ಮ ಹಕ್ಕಲ್ಲವೇ? ಯಾರೋ ಬಂದು ಕೇಳಿದಾಕ್ಷಣ ನಮಗೆ ಅಣ್ಣನಿರೋ ಭೂತಾಯಿನ ಬಿಟ್ಟು ಕೊಡ್ಬೇಕೆ? ಇದ್ಯಾವಣ್ಣ ನೀವೇ ಹೇಳಿ. ಏ ಮಾದೇವ, ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡೋ ನಿನ್ನಲ್ಲಿ ಕರ್ಕೊಂಡು ಬಂದಿಲ್ಲ. ಮತ್ತೇಕೆ ನಮ್ಮನೆ ಹೇಳ್ಕೊಂಡು ಬಂದ್ರಿ? ನಮ್ಮ ಮಾತಿಗೆ ಮಾನ್ಯತೆ ನೀಡಿದೆ. ಮರೆಯುವಂತ ತಲೆ ತಗ್ಗಿಸಿ ಮೈಯಲ್ಲಿ ಬಿಸಿ ರಕ್ತವಿದೆ ಎಂದು ನಮ್ಮ ವಿರುದ್ಧವೇ ಗರ್ಜಿಸುತ್ತಿರುವ ನಿಮ್ಮ ನರನಾಡಿಗಳನ್ನು ಕತ್ತರಿಸಿ ಹಾಕಲು ಎಂದು ತರಿಸಿದರೆ ಸ್ವಚ್ಛನ ಸೂಳೆಯ ಮಗನೇ. ಇಲ್ಲಿಯವರೆಗೆ ಕುರುಗಿರಾಗಿದ್ದಾರೆ ಎಂದು ತಿಳಿದುಕೊಂಡವರು ಹುಲಿಗಳಾಗಿದ್ದಾರೆ ಎಂದು ಬಲೆ ಬೀಸಿ ಎಳೆದು ತಂದ ಮೇಲೆ ಈ ಹುಲಿಗಳ ಬಗ್ಗೆ ಅರ್ಥ ಮಾಡಿಕೊಳ್ಳದಿದ್ದರೆ ನಮಗೆ ಯಾವ ರೀತಿ ಉತ್ತರ ಇರಬೇಕು? ನಮಗೆ ಉತ್ತರ ಕೊಡುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಹುಟ್ಟುವ ಯತ್ನದಲ್ಲಿ ಗೋನು ಮುರುಕೊಳ್ತಾನೆ ಎಂದು ತಿಳಿದಿಲ್ಲ ಈ ದೇವದಾಸನ ಕೆಪಾಸಿಟಿ. ಲೇ ಮಹಾದೇವ, ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುತ್ತಾನೆಂದು ಈ ಹಳ್ಳಿಯ ಬಡಬಿಕರಿಗಳಿಗೆಲ್ಲ ಗೊತ್ತು. ಅಂತದ್ರಲ್ಲಿ ನನಗೆ ವಿರುದ್ಧವಾಗಿ ಬಡಿದಾಟಿಗೆ ನಿಲ್ಲುವಷ್ಟು ಸೊಕ್ಕು ಬಂತ? ದೊರೆ ಎಂದು ದರ್ಬಾರ್ ಮಾಡುವವನಿಗೆ ಈ ನಾಡಿನ ಬಗ್ಗೆ ಯೋಗಕ್ಷೇಮ ವಿಚಾರಿಸಿದಾಗಲೇ ದೊರೆಯ ಪಟ್ಟಕ್ಕೆ ಬೆಲೆ ಸಿಗುವುದು. ಧರ್ಮ ಮರೆತು ನಾನೇ ಎಂದು ದೊರೆಯಾಗಿ ಮೆರೆದಾಡಿದರೆ ಅದೇ ಧರ್ಮದ ತಳುವರಿಯಲ್ಲಿ ಬೆಂದೆ ಹೋಗಬೇಕಾಗುತ್ತದೆ. ಧರ್ಮದ ತಳ್ಳೂರಿ ಈ ಜಯರಾಜನಿಗೆ ಹುಡುಗು ಸುರಿಲಂತಕ್ಕೆ ಆರ್ಭಟಕ್ಕೆ ಕಾರ್ಮಡೆ ಕರುಗು ನೀರಾಗುತ್ತಿರುವಾಗ ನಿಮ್ಮ ತಳ್ಳೂರಿ ಯಾವ ಲೆಕ್ಕ? ಲೇ ಮಾದೇವ, ನಿಮಗಿನ್ನು ತಿಳಿದಿಲ್ಲ ಈ ನರಹಂತಕನ ನಿಜವಾದ ಕುತಂತ್ರದ ಕಡೆ. ಅದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ರೈತರ ಆಸ್ತಿಯ ಹಾಲನ್ನ ಹೆಸರಿಗೆ ಮಾಡಿಸಿಕೊಡಿ. ನೀನು ಕೇಳಿದಾಕ್ಷಣ ಬಿಟ್ಟುಕೊಳ್ಳಕ್ಕೆ ನಾನೇನು ನಿಮ್ಮ ಅಪ್ಪನ ಜಮೀನಲ್ಲಿ ಇಲ್ಲ, ಉಳಿಮೆ ಮಾಡುತ್ತಿಲ್ಲ. ಸರ್ಕಾರ ನಿಮ್ಮ ಬೆನ್ನಿಗೆ ಎಂದಾಕ್ಷಣ ನಿಮ್ಮ ದೌರ್ಜನ್ಯಕ್ಕೆ ಹೆದರಿ ಹೆತ್ತ ತಾಯಿಯಂತೆ ಬದುಕು ಕಟ್ಟುವ ನಮ್ಮ ಜಮೀನನ್ನು ಬಿಟ್ಟುಕೊಳ್ಳಕ್ಕೆ ನಾವೇನು ಷಂಡರಲ್ಲ. ಲೇ ಸೊಕ್ಕಿನ ಬಡವ, ನಮ್ಮ ಬೋನಿನಲ್ಲಿದ್ದರೂ ಹುಲಿ ಏಕ ಗರ್ಜಿಸುವ ನಿನಗೆ ಯಾವ ದಿಕ್ಕೇಡಿಯ ಸಪೋರ್ಟ್ ಇದೆ ಅಂತ ಗರ್ಜಿಸುತ್ತೀಯಾ?
ತಡಿ ಮಾಡ್ತೀನಿ ನಿಂಗೆ. ಜಯರಾಜ್ ಲೇ ಮಾದೇವ, ನೀವಾಗಿಯೇ ಬಿಟ್ಟು ಕೊಟ್ಟು ಹೋಗ್ತೀರೋ ಅಥವಾ ನಾವೇ ನಿಮ್ಮನ್ನು ಕಾಪಿ ಸೀಮೆಗೆ ಗಂಟು ಮುಟ್ಟಿ ಕಟ್ಟಬೇಕು? ಲೇ ದಾಸ, ಯಾರನ್ನು ಎತ್ತಂಗಡಿ ಮಾಡಿಸಿಯೋ? ನೀನು ಹೆದರಿಸಿದರೆ ಹೆದರುವವರು ನಾವಲ್ಲ. ನಮ್ಮನ್ನು ಎತ್ತಂಗಡಿ ಮಾಡಿಸಿ ಕಾಪಿ ಸೀಮೆಗೆ ಗಂಟು ಮೂಟೆ ಕಟ್ಟಲಿಸಿಗೆ ನಾವೇದೇನು? ನಿಮ್ಮ ತಾತ ನಿಮ್ಮಪ್ಪ ಗಳಿಸಿದ ಜಮೀನಲ್ಲ. ನಮ್ಮ ಹತ್ತಿರ ಭಿಕ್ಷೆ ಬೇಡ ತಿನ್ನೋ ನಿಮಗೆ ಎಷ್ಟು ದಿಮಾಕಿರ್ಬೇಕಾದ್ರೆ ಇನ್ನು ನಮಗೆ ಎಷ್ಟಿರಬೇಕು? ಸುಮ್ಮನೆ ನಮ್ಮ ರೈತರನ್ನು ಎದುರು ಹಾಕಿಕೊಳ್ಳದೆ ನಿಮ್ಮ ಊರಿಯಲ್ಲಿ ಬೆಂಕಿ ಕಿಡಿಯನ್ನು ಇಟ್ಟುಕೊಳ್ಳಲಿಕ್ಕೆ ಸಾಹಸವನ್ನು ಮಾಡಬೇಡಿ. ಸುಮ್ಮನೆ ನಿಮ್ಮ ಪ್ರಾಜೆಕ್ಟನ್ನು ಬೇರೆ ಕಡೆ ನೋಡ್ಕೊಳ್ಳಿ. ಏ ಮಹಾದೇವ, ಎಷ್ಟು ನಿನ್ನ ಈ ಮಾತು? ಬೇರೆ ಕಡೆ ನೋಡಿಕೊಳ್ಳುವುದು ನೀನೇನು ಹೇಳ್ತೀಯೋ? ಮರ್ಯಾದೆಯಿಂದ ನಾನು ಹೇಳಿದಲ್ಲೇ ಸಹಿ ಮಾಡಿದ್ರೆ ಜೀವಂತವಾಗಿರ್ತೀರಾ, ಇಲ್ಲ ಅಂದ್ರೆ ಏನು ಮಾಡುವಿರಿ? ಏನು ಮಾಡುವುದು ಅಂತ ಕೇಳುವೆಯಾ? ಲೇ ಕೆಂಚ, ತಗೊಂಡು ಬಾರಲೇ ನಮ್ಮ ಮನೆ ದೇವರನ್ನು. ಬಾಯಿ ಸೈ ನನ್ನ ಮಕ್ಕಳ ಮೈ ಚರ್ಮ ಸುಳೆಯವರಿಗೂ. ಲೇ ನನ್ನ ಮಕ್ಕ, ಈಗ ಹೇಗೆ ಬೇಡವ ಸತ್ಕಾರ್ಯ? ಲೇ ಮಗನೇ, ನೀನಾದ್ರೂ ಸಹಿ ಮಾಡ್ತೀಯೋ ಅಥವಾ ಮನ ಬಂದಂತ ದಂಡಿಸಬೇಕು? ನಾನು ಮಾದೇವ ಹೇಳೋದಂಗ ಸಹಿ ಮಾಡೋದಿಲ್ಲ. ಟೆನ್ಷನ್ ಹಾಕ್ತೀರಾ? ಈ ಬಾಲೋಗುಚ್ಚಿ ನನ್ನ ಮಕ್ಕಳ ಕಥೆ ಮುಗಿಸಿ ಎಲ್ಲಿಯಾದರೂ ಹೂತಾಕಿ ಬಿಡು. ಹೂತಾಕುವುದಕ್ಕಿಂತ ಮುಂಚೆ ಖಾಲಿ ಬಾಂಡ್ ಪೇಪರ್ನ ಮೇಲೆ ಇವರ ಹೆಬ್ಬಟ್ಟಿನ ಗುರುತು ಹಾಕಿಸಿಕೊ. ಲೇ ಜಯರಾಜ್, ಇಷ್ಟು ಹೊಡೆದ್ರು ಬಗ್ಗುತ್ತಿಲ್ಲ ಈ ನನ್ನ ಮಗ, ಮುಂದೇನು ಮಾಡೋದು? ದಾಸ, ಹಣ ಹೆಂಡಕ್ಕೆ ಬಗ್ಗದವನು ಹೆಣ್ಣಿಗೆ ಬಗ್ಗದಿರುತ್ತಾನೆ. ಅಂದವಾದವನ ಹೆಂಡತಿಯನ್ನು ಇಲ್ಲಿಗೆ ಹೊತ್ತು ತರಿಸಿದ್ದೇನೆ. ಕೆಂಚ, ಎಳೆದುಕೊಂಡು ಬಾರೋ. ಲೇ ಮಹಾದೇವ, ಈ ಕಡೆ ನೋಡು, ನಿನ್ನ ಚಂದಳ ಚಲವೇ ಹಣ್ಣಿದ್ದಾಳೋ? ನೀನ್ ಯಾಕೆ ಇಲ್ಲಿ ಬರಕೋದಿ? ನಾನು ಇಲ್ಲ ಬರಲಿಲ್ಲ ರೀ. ಈ ಪಾಪಿ ನಮ್ಮ ಮನೆಗೆ ಬಂದು ನನ್ನನ್ನು ಹೊತ್ತುಕೊಂಡು ಬಂದರಿ. ನನ್ನ ಮಕ್ಕಳ ಹೆಣ್ಣನ್ನು ಅಡ್ಡ ಇಟ್ಟುಕೊಂಡು ನಿಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಕ್ಕೆ ಹೊರಟಿದ್ರಲ್ಲ, ನಿಜವಾಗ್ಲೇ ನಿಜವಾಗಿ ಮಾಡಿದ್ರೇನು? ಏ ಮಹಾದೇವ, ನಾನೇ ಗಂಡುಗಲಿ ಅಂತ ಬಡಬಡಿಸಿದೆಯಲ್ಲ, ಈಗ ನಿನ್ನ ಹೆಂಡತಿಯ ಸ್ಥೀಲ ಬರಿದು ನಾವು ತೋರಿಸುತ್ತೇವೆ ಕೆರಳಿದ ಗಂಡು ಹುಲಿಗಳು ಅಂತ. ಬಾಯಿ ಮುಚ್ಚೋ ನನ್ನ ಮಕ್ಕಳ, ನನ್ನನ್ನು ಕಟ್ಟಿ ಹಾಕಿ ನನ್ನ ಹೆಂಡತಿಯನ್ನು ಮುಂದೆ ಬಿಟ್ಟಿದೆಯಲ್ಲ, ನಿಜವಾಗಲೂ ನಿಮ್ಮಲ್ಲಿ ಗಂಡಸ್ತನ ಇದೆಯಾ? ಗಂಡಸ್ತನ ಇದ್ದದ್ದು ನಿಜವಾದರೆ ಕಟ್ಟಿ ಹಾಕಿದ ನನ್ನನ್ನು ಬಿಚ್ಚಿ ನೋಡ್ಲೆ ನಾನು ಯಾರು ಅಂತ ತಿಳಿಯುತ್ತದೆ. ಲೇ ಮಹಾದೇವ, ರೋಚಿಗೆದ ಸರ್ಪವನ್ನು ರೋಚಿಗೆದ ಸರ್ಪಕ್ಕೆ ಹಾಲಿಡುವಷ್ಟು ಮೂರ್ಖ ನಾನಲ್ಲ.
ರೊಚ್ಚೆಗೆದ್ದವನ ಪೌರುಷದ ಮಾತುಗಳಿಗೆ ಜವಾಬು ಎಂಬಂತೆ ನಿನ್ನ ಕಟ್ಟು ಬಿಚ್ಚಿ ನಿನ್ನ ಆಟ ನೋಡಲು ನಾನೇನು ಶತಮೂರ್ಖನಲ್ಲ. ಲೇ ಮಹಾದೇವ, ಈ ಕ್ಷಣದಲ್ಲಿ ನಿನ್ನ ಹೆಂಡತಿಯ ಸೀಲು ನಿನ್ನ ಹೆಂಡತಿಯನ್ನು ನನ್ನ ಹೂ ಮಂಚದಲ್ಲಿ ನಲುಗಿಸಿ ನಂತರ ನಿನ್ನನ್ನು ಯಮಲೋಕಕ್ಕೆ ಕಳಿಸಿಕೊಡುತ್ತೇನೆ ಮಗನೇ. ನನ್ನ ಮಕ್ಕಳ ಹೆಣ್ಣಿನ ಸರಿಗೆ ಕೈ ಹಾಕಿ ನನ್ನ ಭೂತಾಯಿನ ಕಬಳಿಸಿಗೆ ನಿಂತಿದೆ ಅಂದರೆ ನಿಜವಾಗಲೂ ನೀವು ಗೆಳತಿಯ ಮಕ್ಕಳ ಅಥವಾ ಭಾರತದ ಪಿಂಡಗಳ? ಹೌದಲೇ ಮಗನೇ, ಇಷ್ಟೆಲ್ಲ ಕಿರುಕುಳ ಕೊಟ್ಟರು ಸೊಕ್ಕಿನ ಕಿಡಿ ನುಡಿಗಳು ನೋಡ್ತೀಯ ಬಂದ ಬಡ್ಡಿ ನನ್ನ ಮಗನೇ. ಲೇ ನಿಮ್ಮಂತ ಹಲ್ಕಟ್ ನನ್ನ ಮಕ್ಕಳನ್ನು ಮಟ್ಟ ಹಾಕಲೆಂದೆ ಗಂಡತೆಯ ಮಗನಾಗಿ ಅಂದನ ಮೇಲೆ ನಿಮ್ಮ ಹಾಗೆ ನನ್ನಲ್ಲಿ ಹಣದ ಸೊಕ್ಕು ಮಾತ್ರ ತುಂಬಿಲ್ಲ, ಧೈರ್ಯ ಪೌರುಷದ ದೌರ್ಜನ್ಯದ ಸೊಕ್ಕು ಮಾತ್ರ ತುಂಬಿದೆ. ಸೊಕ್ಕ ತುಂಬಿದೆ. ದೇಹದ ಸರಪಳಿ ಹಾಕಿದಷ್ಟು ಸುಲಭ ಅಲ್ಲ ನನ್ನ ಹೆಂಡತಿಯ ಶೀಲದ ಸರಪಳಿ ಹರಿಯುವುದು ಎಚ್ಚರ. ಎಚ್ಚರ ಎಚ್ಚರ ಹೇಳುವ ಹುಚ್ಚು ನನ್ನ ಮಗನೇ. ಲೇ ಜಯರಾಜ್, ನಮಗೆ ಎಚ್ಚರ ಈ ಹುಚ್ಚನಿಗೆ ತಿಳಿಯಲಿ ನಮ್ಮ ಹುಚ್ಚಾಟ. ಶುರು ಮಾಡು ನಿನ್ನ ಕಾಮದ ಕಾದಾಟ. ನನ್ನ ಸೀರೆಗೆ ಕೈ ಹಾಕಿ ನನ್ನ ಮಾನವನ್ನ ಮಾಡಬೇಡಿ, ನಿಮ್ಗೆ ಕೈ ಹಿಡಿದು ಬೇಡಿಕೊಡ್ತೀನಿ. ಮಾನಹಾರಣ ನಿನ್ನ ಗಂಡ ರಾಜ್ಯ ಮಟ್ಟದಲ್ಲಿ ನನ್ನ ಮಾನಹಾರಣಕ್ಕೆ ಕೊಡ್ಲಿ ಪೆಟ್ಟು ಕೊಟ್ಟಿರುವಾಗ ಈ 4 ಗೋಡೆ ಮತ್ತೆ ನಿನ್ನ ಸೀಲಹರಣ ಮಾಡೋದರಲ್ಲಿ ತಪ್ಪೇನಿಲ್ಲ. ನಿನ್ನ ಗಂಡನಿಗೆ ನಿನ್ನ ಸೀಲಕ್ಕಿಂತ ಮುಖ್ಯ ಅವನ ಜಮೀನಿ ಆಗಿರಲ್ಲ ಗಂಗಾ. ನಿನ್ನಂತ ಸೌಂದರ್ಯವತಿಯಿಂದ ಇಂಥ 100 ಎಕರೆ ಜಮೀನನ್ನು ಸಂಪಾದಿಸಬಹುಸೋ ಅದನ್ನ ಅರಿಯದ ಮಾನಗೇಡಿ ನಿನ್ನ ಗಂಡ. ಸುಮ್ಮನೆ ನೀನ್ ನಮ್ಮಿಬ್ಬರಿಗೆ ಸರಗಾಸಿಕೊಂಡು ಎದ್ದು ಬಿಡು, ನಿನ್ನನ್ನು ಮಹಾರಾಣಿಯನ್ನಾಗಿ ನೋಡ್ಕೊಳ್ತೇವೆ. ಹುಚ್ಚ ರಂಡೆ ಮಕ್ಕಳು, ನನ್ನ ಗಂಡನ ಕಟ್ಟು ಹಾಕಿ ನಿಮ್ಮ ಗಂಡಸ್ತನ ತೋರಿಸಿರಲ್ಲ ಶಂಡ ನನ್ನ ಮಕ್ಕಳು. ನಿನ್ನ ಅಕ್ಕ ತಂಗಿ ನಿನ್ನ ಹೆಂಡತಿಯನ್ನ ನಮ್ಮ ಜಮೀನನ್ನು ಕೇಳಬೇಕಿತ್ತು. ಅದನ್ನ ಬಿಟ್ಟು ನನ್ನ ಗಂಡನ ಜಮೀನಲ್ಲಿ ಯಾವ ನಿಮ್ಮ ಕಣ್ಣು? ನಮ್ಮಂತ ಬಡವರ ಜಮೀನ ಬೇಕೆ ಅಂತ ನಿಮ್ಮ ಹಠ ಇದ್ರೆ ನಿಮ್ಮ ಅಕ್ಕ ತಂಗಿಯನ್ನು ನಮ್ಮಂತ ರೈತರು ಆವಾಗ ಸರಳವಾಗಿ ನಮ್ಮ ಜಮೀನನ್ನು ಬಿಟ್ಟು ಕೊಡ್ತೇವೆ. ಬಂದ ಸೂಳೆ ನಮ್ಮ ಬಗ್ಗೆ ಮಾತನಾಡುವಷ್ಟು ಸ್ವಂತ ಹೊಲಸು ಹೆಣ್ಣೆ. ಯಾಕೆ ದುಃಖುತ್ತಿರುವೆ ಜಯರಾಜ್? ಅವಳು ಸತ್ತು ಹೋದರೆ ನಿನಗೇನು ಸಿಗುತ್ತೆ? ಸದ್ಯ ಸತ್ತಿಲ್ಲ, ಎಚ್ಚರ ತಪ್ಪಿದಂತಾಗಿದೆ. ಲೇ ಕೆಂಚ, ಇವುಗಳನ್ನು ಹೊತ್ತುಕೊಂಡು ಹೋಗಿ ಮಾನಭಂಗ ಆಗಿದೆ ಅವನು ಹಾಗೆ ಮಾಡಿ ನದಿಯ ದಡಕ್ಕೆ ಎಸೆದು ಬಾ ಹೋಗು. ರಂಜಿತ್, ಈ ನನ್ನ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಕಲಿಸಿದ್ರು ನಮ್ಮ ಮಾತು ಕೇಳುವಂತಿಲ್ಲ. ಇವನು ಸತ್ತು ಹೋದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಲೇ ಮಾದೇವ್, ಯಾಕೋ ಏನಾಗಿದೆಯೋ ನಿನಗೆ? ಹೆಂಡತಿಯನ್ನು ಕಳೆದುಕೊಂಡಿದ್ದೀಯ, ತಮ್ಮನನ್ನು ಕಳೆದುಕೊಂಡರೆ ನಿನ್ನ ಗತಿಯೇನೋ? ನಿನಗೆ ಬೇಕಾದಷ್ಟು ಹಣ ಎಸೆದು ಕೊಡ್ತೀನಿ, ಸುಮ್ಮನೆ ಇವ್ರು ಹೇಳಿದಾಗ ಕೇಳ್ಕೊಂಡು ಇದ್ಬಿಡು. ಕಾಕಿ ತೊಟ್ಟ ನಾಯಿ ಕಾನೂನನ್ನು ಕಾಪಾಡಿ ನಮ್ಮಂತವರಿಗೆ ನ್ಯಾಯವನ್ನು ಕೊಡಿಸೋದು ಬಿಟ್ಟು ಇಂಥ ಕಮಿಟಿ ಜೊತೆ ಕೈ ಜೋಡಿಸಿರಲ್ಲ, ನಿಮಗೆ ನಾಚಿ ಹಾಕೋದಿಲ್ಲ. ನಾಯಿ
ಅಶೋಕ ಚಕ್ರದಲ್ಲಿ ಕಾಣುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮ ಅಂತಿದ್ರೆ ಕಾಣ್ತಾ ಇರೋ 4ನೇ ಸಿಂಹನೇ ಪೊಲೀಸ್. ನಾಯಿಯನ್ನು ನಿನ್ನ ನಾಗಲ ಸೀಳಿ ಬಿಟ್ಟನು ಬಡವ ರಾಸ್ಕಲ್. ಲೇ ಮಾದೇವ್, ನನಗೆ ನಾಯಿ ಅಂತೀಯ? ಮತ್ತೇನಲ್ಲಿ ನಾಯಿ ಆದ್ರೂ ನೀಯತ್ತಾಗಿರ್ತೀಯ, ಅದಕ್ಕಿಂತ ಕಿಲ್ಲಾಗಿ ವರ್ತಿಸೋ ನೀನು ಕಜ್ಜಿ ನಾಯಿ, ಹೆಚ್ಚು ನಾಯಿ ನೀನು. ಜಯರಾಜ್, ಇವನು ಬಾಯಿ ಮಾತಿಗೆ ಬಗ್ಗೋದಿಲ್ಲ, ಇವನಿಗೆ ಬದುಕುವ ಆಸೆಯೇ ಇಲ್ಲ. ದೇವದಾಸ್, ಹಾಗಾದ್ರೆ ಶೂಟ್ ಮಾಡಿ ಬಿಡ್ತೀನಿ. ಒಂದೇ ಗುಂಡಿಗೆ ಸತ್ತು ಹೋಗ್ತಾನೆ ಈ ನನ್ನ ಮಗ. ಬೇಡ, ಈ ಸತ್ತು ಹೋದರೆ ಸಮಸ್ಯೆ ಬಗೆಯಿರುವುದಿಲ್ಲ. ಈ ನನ್ನ ಮಗ ಬದುಕಲು ಬಾರದು, ಸಾಯಲು ಬಾರದು. ಹುಚ್ಚನಾಗಿ ಹಾದಿ ಬೀದಿ ತಿರುಗಾಡಬೇಕು, ಹಾದಿ ಬೀದಿ ತಿರುಗಾಡಬೇಕು. ಲೇ ಮಾದೇವ್, ಅನುಭವಿಸು. ನಾನು ಹೊಡೆದ ಈ ಹೊಡೆತಕ್ಕೆ ಇವನ ಮೆಮೊರಿ ಹುಚ್ಚಾಗಬೇಕು. ನೋಡು ಜಯರಾಜ್, ಇವನಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಬೇಕು. ಹಾಗಂತ ಇವನು ಗುಣಮುಖ ಆಗಕ್ಕಲ್ಲ, ಹುಚ್ಚಾಗಿ ಹಾದಿ ಬೀದಿ ತಿರುಗಾಡಬೇಕು. ಸಮಾಜದಲ್ಲಿ ಇವನ ಹೆಂಡತಿ ಯಾವನೋ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಳು, ಅದನ್ನು ತಿಳಿದು ಹುಚ್ಚಾಗಿದನಂತ ನಂಬಬೇಕು. ಲೇ ಕೆಂಚ, ಈ ನನ್ನ ಮಕ್ಕಳನ್ನು ಹೂತಕ್ ಬಿಡು. ಲೇ ಜಯರಾಜ್, ನಡೆ ಹೋಗೋಣ. ಅಂತ ಸಮಸ್ಯೆ ಮತ್ಯಾವುದು ದಾಸ್?